ಅಂತಾರಾಷ್ಟ್ರೀಯ ಸಂಬಂಧಗಳ ಸ್ವಭಾವವನ್ನು ಅಧ್ಯಯನ ಮಾಡುವಾಗ ಈ ಕೆಳಗಿನ ಅಂಶಗಳನ್ನು ನಾವು ಗಮನಿಸಬೇಕಾಗುತ್ತದೆ. ಅಂತಾರಾಷ್ಟ್ರೀಯ ಸಂಬಂಧಗಳೆಂದರೆ ರಾಷ್ಟ್ರಗಳ ನಡುವಿನ ಎಲ್ಲ ಸಂಬಂಧಗಳ ಅಧ್ಯಯನವಾಗಿದೆ. ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಅಂತಾರಾಷ್ಟ್ರೀಯ ಗುಂಪುಗಳು ಮತ್ತು ರಾಷ್ಟ್ರಗಳ ನಡುವೆ ವಿವಿಧ ಹಂತಗಳಲ್ಲಿ ನಡೆಯುವ ಸಂಬಂಧಗಳು ಇದರಲ್ಲಿ ಸೇರಿರುತ್ತವೆ. ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ರಾಷ್ಟ್ರವೇ ಕೇಂದ್ರ ಬಿಂದುವಾಗಿರುತ್ತದೆ. The nature of the study of international relations has the following striking features. The study of international relations is centered around nation states. International relations is not a well-organized discipline. It centers around power approach and its nature and subject matter is subjective. Change from bipolarity to multipolarity and realism. International politics or international relations ಅಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಸ್ವರೂಪವನ್ನು ಅಧ್ಯಯನ ಮಾಡುವಾಗ ನಾವು ಈ ಪ್ರಮುಖ ಅಂಶಗಳನ್ನು ಗಮನಿಸಬೇಕಾಗುತ್ತದೆ. ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನವು ರಾಷ್ಟ್ರ ರಾಜ್ಯಗಳ ಅಧ್ಯಯನದ ಸುತ್ತ ಕೇಂದ್ರೀಕೃತವಾಗಿರುತ್ತದೆ. ಆದರೆ ಅಂತಾರಾಷ್ಟ್ರೀಯ ಸಂಬಂಧಗಳು ಒಂದು ವ್ಯವಸ್ಥಿತವಾದ ಕ್ರಮಬದ್ಧವಾದ ಅಧ್ಯಯನದ ವಿಷಯವೆಂದು ಪರಿಗಣಿಸಲಾಗುವುದಿಲ್ಲ. ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನವು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ವಸ್ತು ಪವರ್ ಅಪ್ರೋಚ್ ಅಂದರೆ ಹ್ಯಾನ್ಸ್ ಮಾರ್ಗೆಂತೊರವರು ತಿಳಿಸುವಂತೆ ವಿವಿಧ ಸಂಬಂಧಗಳ ಹಿಂದಿನ ಉದ್ದೇಶವು ರಾಷ್ಟ್ರಗಳು ತಮ್ಮ ಅಧಿಕಾರವನ್ನು ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದೇ ಆಗಿರುತ್ತದೆ. ಮಾರ್ಗೆಂತೊರವರ ಪ್ರಕಾರ ಅಂತಾರಾಷ್ಟ್ರೀಯ ಸಹಕಾರ ಒಂದು ರಾಷ್ಟ್ರವು ಇನ್ನೊಂದು ರಾಷ್ಟ್ರಕ್ಕೆ ಮಾಡುವ ಸಹಾಯ, ಅದು ಆರ್ಥಿಕ ಸಹಾಯವಿರಬಹುದು, ಮಿಲಿಟರಿ ಸಹಾಯ ಇರಬಹುದು, ತಂತ್ರಜ್ಞಾನ ಸಹಾಯ ಇರಬಹುದು. ಈ ಎಲ್ಲ ಸಹಾಯಗಳ ಹಿಂದೆ ಇರುವ ಉದ್ದೇಶ ಆ ರಾಷ್ಟ್ರವು ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದೇ ಆಗಿರುತ್ತದೆ. ಇನ್ನೊಂದು ಪ್ರಮುಖ ಅಂಶವೆಂದರೆ ದ್ವಿಧ್ರುವತ್ವ, ಬೈಪೋಲಾರಿಟಿ. ವಿಶ್ವವು ಎರಡು ಪ್ರಮುಖ ಶಕ್ತಿ ಬಣವಾಗಿ ವಿಂಗಡಿಸಲ್ಪಟ್ಟಿದ್ದು, ಸೋವಿಯತ್ ರಷ್ಯಾ ನೇತೃತ್ವದ ಕಮ್ಯುನಿಸ್ಟ್ ಬಣ ಒಂದು ಕಡೆ, ಅಮೆರಿಕ ನೇತೃತ್ವದ ಕ್ಯಾಪಿಟಲಿಸ್ಟ್ ಬಂಡವಾಳಶಾಹಿ ಬಣ ಇನ್ನೊಂದು ಕಡೆ. ಹೀಗೆ ವಿಶ್ವವೇ ಎರಡು ಬಣವಾಗಿ ವಿಂಗಡಿಸಲ್ಪಟ್ಟಾಗ ಅದನ್ನು ಬೈಪೋಲಾರಿಟಿ ಎಂದು ಕರೆಯಲಾಗಿತ್ತು. ಆದರೆ ಈಗ ವಿಶ್ವವು ದ್ವಿಧ್ರುವತ್ವದಿಂದ ಬಹುಧ್ರುವತ್ವದ ಕಡೆಗೆ, ಮಲ್ಟಿಪೊಲಾರಿಟಿ ಕಡೆಗೆ ಸರಿದಿರುವುದನ್ನು ನೋಡಬಹುದು. ಇವತ್ತು ಸೋವಿಯತ್ ರಷ್ಯಾವಾಗಲಿ ಅಥವಾ ಅಮೆರಿಕವಾಗಲಿ ಅವೆರಡೇ ವಿಶ್ವದ ಪ್ರಧಾನ ಶಕ್ತಿ ಕೇಂದ್ರಗಳಿಗೆ ಉಳಿದಿಲ್ಲ. ಇದಕ್ಕೆ ಪ್ರಮುಖ ಕಾರಣವೆಂದರೆ ಸೋವಿಯತ್ ರಷ್ಯಾದ ವಿಘಟನೆ. ಸೋವಿಯತ್ ರಷ್ಯಾದ ಘಟಕಗಳಾದಂಥ ಬೇರೆ ಬೇರೆ ರಾಜ್ಯಗಳು ಸ್ವತಂತ್ರ ರಾಷ್ಟ್ರಗಳಾಗಿ ಇಂದು ಕಾರ್ಯನಿರ್ವಹಿಸುತ್ತಿವೆ. ಇನ್ನು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅಂತಾರಾಷ್ಟ್ರೀಯ ರಾಜಕೀಯದೊಂದಿಗೆ ಅಧ್ಯಯನ ಮಾಡಬೇಕಾಗುತ್ತದೆ. ಆದರೆ ಇವು ಎರಡು ಪರಿಕಲ್ಪನೆಗಳು ಕೂಡ ಬೇರೆ ಬೇರೆ ಪರಿಕಲ್ಪನೆಯಾಗಿದ್ದು, ಅಂತಾರಾಷ್ಟ್ರೀಯ ರಾಜಕೀಯವೇ ಬೇರೆ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳೇ ಬೇರೆ ಎನ್ನುವುದನ್ನು ನಾವು ಗಮನದಲ್ಲಿ ಇರಿಸಿಕೊಳ್ಳಬೇಕಾಗುತ್ತದೆ. ಅಂತಾರಾಷ್ಟ್ರೀಯ ಸಂಬಂಧಗಳ ಸ್ವಭಾವವನ್ನು ಅಧ್ಯಯನ ಮಾಡುವಾಗ ನಾವು ಈ ಕೆಳಗಿನ ಪ್ರಮುಖ ಅಂಶಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ. 1. The study of international relations is centered around nation states. It is the nation states which is the central actor, but other organizations and groups at the international level plays only a secondary role. International relations is not a well-organized discipline. It lacks a clear-cut conceptual framework and a systematic body of theory. It is more dependent on other well-organized disciplines, but still it has
ಡಿಸ್ಟಿಂಕ್ಟಿವ್ ಮೆಥಡಾಲಜಿ, ಥಿಯೋರೀಸ್ ಆ್ಯಂಡ್ ಸಬ್ಜೆಕ್ಟ್ ಮ್ಯಾಟರ್. ಅಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ಕೇಂದ್ರ ಬಿಂದುವೇ ರಾಷ್ಟ್ರ ರಾಜ್ಯಗಳು. ಈ ರಾಷ್ಟ್ರ ರಾಜ್ಯಗಳಲ್ಲಿ ಪ್ರಧಾನವಾದ ಆಕ್ಟರ್ ಅಂದರೆ ಪ್ರಧಾನವಾದ ಪಾತ್ರಧಾರಿಗಳು ರಾಜ್ಯ ಅಥವಾ ಸರ್ಕಾರವಾಗಿರುತ್ತದೆ. ಇತರ ಸಂಘ ಸಂಸ್ಥೆಗಳು ಅಥವಾ ಇತರ ಸಮೂಹಗಳು, ಅದು ಅಂತಾರಾಷ್ಟ್ರೀಯ ಮಟ್ಟದ ಸಮುದಾಯವಾಗಿರಬಹುದು ಅಥವಾ ರಾಷ್ಟ್ರ ಮಟ್ಟದ ಗುಂಪುಗಳಾಗಿರಬಹುದು, ಇವುಗಳು ಕೇವಲ ಸೆಕೆಂಡರಿ ಅಂದರೆ ದ್ವಿತೀಯ ಹಂತದ ಪಾತ್ರ ವಹಿಸುವುದನ್ನು ನಾವು ಗಮನಿಸಬಹುದು. ಇನ್ನೊಂದು ಪ್ರಧಾನವಾದ ಅಂಶವೆಂದರೆ ಇಷ್ಟೆಲ್ಲ ಬೆಳವಣಿಗೆಗಳಾಗಿದ್ದರೂ ಕೂಡ ಅಂತಾರಾಷ್ಟ್ರೀಯ ಸಂಬಂಧವು ಒಂದು ಅತ್ಯಂತ ವ್ಯವಸ್ಥಿತವಾದ ಅಧ್ಯಯನದ ವಸ್ತುವಾಗಿ ರೂಪುಗೊಂಡಿಲ್ಲ. ಏಕೆಂದರೆ ಈ ಅಧ್ಯಯನದಲ್ಲಿ ಕಾನ್ಸೆಪ್ಚುವಲ್ ಫ್ರೇಮ್ವರ್ಕ್, ನಾವು ಬೇರೆ ಬೇರೆ ಕಾನ್ಸೆಪ್ಟ್ಗಳನ್ನು, ಬೇರೆ ಬೇರೆ ವಿಷಯಗಳನ್ನು ಅಧ್ಯಯನ ಮಾಡುವಾಗ ಅದನ್ನೊಂದು ಸ್ಪಷ್ಟವಾದ ಸಿದ್ಧಾಂತದ ರೂಪದಲ್ಲಿ ಇನ್ನೂ ಕೂಡ ನಮಗೆ ರೂಪಿಸುವುದಕ್ಕೆ ಸಾಧ್ಯವಾಗಿಲ್ಲ. ಇಟ್ ಲ್ಯಾಕ್ಸ್ ಎ ಕ್ಲಿಯರ್ ಕಟ್ ಕಾನ್ಸೆಪ್ಚುವಲ್ ಫ್ರೇಮ್ವರ್ಕ್. ಅಂತಾರಾಷ್ಟ್ರೀಯ ಸಂಬಂಧದ ಇನ್ನೊಂದು ಪ್ರಮುಖವಾದ ಅಂಶವೆಂದರೆ ಅಂತಾರಾಷ್ಟ್ರೀಯ ಸಂಬಂಧವು ಇತರ ಸಂಘಟಿತವಾದ ಶಾಸ್ತ್ರಗಳ ಮೇಲೆ ಹೆಚ್ಚು ಅವಲಂಬಿತವಾಗಿರುವುದು. ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅಧ್ಯಯನ ಮಾಡುವಾಗ ಅವುಗಳ ಅಧ್ಯಯನಕ್ಕೆ ತನ್ನದೇ ಆದ ಸ್ಪಷ್ಟವಾದ ಒಂದು ಮೆಥಡಾಲಜಿ, ವಿಧಾನ ಇಲ್ಲದಿರುವುದು ಕೂಡ ಅಂತಾರಾಷ್ಟ್ರೀಯ ಸಂಬಂಧದ ಅಧ್ಯಯನದ ಸ್ವಭಾವದಲ್ಲಿ ನಾವು ಪರಿಗಣಿಸಬಹುದಾಗಿದೆ. ಮೂರನೆಯದಾಗಿ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಸೆಂಟರ್ಸ್ ಅರೌಂಡ್ ಪವರ್ ಅಪ್ರೋಚ್. ಈ ಮೊದಲೇ ನಾನು ತಿಳಿಸಿದ ಹಾಗೆ ಹ್ಯಾನ್ಸ್ ಮಾರ್ಗೆಂಟೊ ಎನ್ನುವ ಒಬ್ಬ ಚಿಂತಕರು ಅಂತಾರಾಷ್ಟ್ರೀಯ ಸಂಬಂಧವನ್ನು ತೀರ ವಾಸ್ತವವಾಗಿ ರಿಯಲಿಸ್ಟ್ ಅಪ್ರೋಚ್ ನೋಡಿ ಅಂತಾರಾಷ್ಟ್ರೀಯ ಸಂಬಂಧವನ್ನು ಪವರ್ ಅಪ್ರೋಚ್, ಶಕ್ತಿ ವಿಧಾನವೆಂದೇ ಅವರು ಪರಿಗಣಿಸಿದ್ದಾರೆ. ಅಂದರೆ ವಿಶ್ವದ ರಾಷ್ಟ್ರಗಳ ನಡುವಿನ ಎಲ್ಲ ವ್ಯವಹಾರಗಳು ಕೂಡ ಶಕ್ತಿಯನ್ನು, ಅಧಿಕಾರವನ್ನು, ಪ್ರಭಾವವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ರಾಷ್ಟ್ರಗಳು ಮಾಡುವ ವ್ಯವಹಾರ ಅಥವಾ ಸಂಬಂಧಗಳೆಂದು ಅವರು ವ್ಯಾಖ್ಯಾನಿಸಿರುತ್ತಾರೆ. League of Nations and the collective security system failed to prevent war. ಈ ಚಿಂತಕರ ವಾದವೆಂದರೆ ಯುದ್ಧವನ್ನು ತಡೆಗಟ್ಟುವುದಕ್ಕಾಗಿ ಸ್ಥಾಪನೆಗೊಂಡಂತಹ ರಾಷ್ಟ್ರಸಂಘ ಲೀಗ್ ಆಫ್ ನೇಷನ್ಸ್ ಮತ್ತು ಸಾಮೂಹಿಕ ಭದ್ರತೆ ಕಲೆಕ್ಟಿವ್ ಸೆಕ್ಯೂರಿಟಿ, ಈ ವ್ಯವಸ್ಥೆಗಳು ವೈಫಲ್ಯವನ್ನು ಕಂಡಿರುವುದನ್ನು ಇವರು ವ್ಯಾಖ್ಯಾನಿಸುತ್ತಾರೆ ಅಥವಾ ಉಲ್ಲೇಖಿಸುತ್ತಾರೆ. ಇದೆಲ್ಲದರ ಪರಿಣಾಮವಾಗಿ ಆಧುನಿಕ ಪರಿಭಾಷೆಯಲ್ಲಿ ರಿಯಲಿಸ್ಟ್ ಸ್ಕೂಲ್ ಆಫ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಅಂತಾರಾಷ್ಟ್ರೀಯ ಸಂಬಂಧಗಳ ವಾಸ್ತವವಾದಿ ವಿಧಾನವನ್ನು ನಾವು ಪರಿಗಣಿಸಲೇಬೇಕಾಗುತ್ತದೆ. ಮಾರ್ಗ್ಯಾಂತರವರು ಪ್ರತಿಪಾದಿಸಿರುವ ಪವರ್ ಅಪ್ರೋಚ್ ಅತ್ಯಂತ ಪ್ರಸ್ತುತವಾದ ಮತ್ತು ತೀರ ವಾಸ್ತವಿಕವಾದ ಒಂದು ವಿಧಾನವಾಗಿ ನಮಗೆ ಕಂಡುಬರುತ್ತದೆ. This has given rise to the realistic school of international politics, which emphasized the need of power politics and the inevitability of war. The realist school argued that the optimism of peace and tranquility through the UN is utopian. ಈ ವಾಸ್ತವವಾದಿ ಸಿದ್ಧಾಂತಿಗಳ ಪ್ರಮುಖ ವಾದವೆಂದರೆ ಯುದ್ಧವನ್ನು ತಡೆಗಟ್ಟುವುದಕ್ಕಾಗಿ ಮತ್ತು ಶಾಂತಿ ಸ್ಥಾಪನೆಗಾಗಿ ನಾವು ಸ್ಥಾಪಿಸಿಕೊಂಡಿರುವ ವಿಶ್ವಸಂಸ್ಥೆಯು ಆ ನಿಟ್ಟಿನಲ್ಲಿ, ಅಂದರೆ ಯುದ್ಧವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ವಿಫಲವಾಗಿದೆ ಮತ್ತು ಅದೊಂದು ಆದರ್ಶವಾದ ಪರಿಕಲ್ಪನೆ ಎಂದು ಅವರು ಟೀಕಿಸಿರುತ್ತಾರೆ. ನಾಲ್ಕನೆಯದಾಗಿ, ಚೇಂಜ್ ಫ್ರಾಮ್ ಬೈಪೋಲಾರಿಟಿ ಟು ಮಲ್ಟಿಪೋಲಾರಿಟಿ and realism. There were many conflicts and crises between the two power blocks. This led to the creation of a multipolar world from that of a bipolar world in the later part of the Cold War era. Later on, multipolar world changed into a unipolar world. What is realism to some is unrealism to others. ಅಂದರೆ ವಿಶ್ವವು ದ್ವಿಧ್ರುವತ್ವದಿಂದ
ಬಹು ಧ್ರುವತ್ವದ ಕಡೆಗೆ ಮತ್ತು ವಾಸ್ತವಿಕತೆಗೆ ತಿರುಗಿರುವುದನ್ನು ನಾವು ಗಮನಿಸಬೇಕು. ಅನೇಕ ಸಂಘರ್ಷಗಳು, ಘರ್ಷಣೆಗಳು ವಿಶ್ವದ ಎರಡು ಶಕ್ತ ಬಣಗಳು, ಶಕ್ತ ರಾಷ್ಟ್ರಗಳು, ಪವರ್ ಬ್ಲಾಕ್ಸ್ ನಡೆದಿರುವುದನ್ನು ನಾವು ನೋಡಬಹುದಾಗಿದೆ. ಇದು ಅನೇಕ ರಾಷ್ಟ್ರಗಳು ಸೋವಿಯತ್ ರಷ್ಯಾವನ್ನು ಬೆಂಬಲಿಸಿದರೆ ಇನ್ನು ಅನೇಕ ರಾಷ್ಟ್ರಗಳು ಅಮೆರಿಕವನ್ನು ಬೆಂಬಲಿಸಿ ನೋಡಬಹುದಾಗಿದೆ. ಪರಿಣಾಮವಾಗಿ ಸೋವಿಯತ್ ರಷ್ಯಾದ ನೇತೃತ್ವದ ಕಮ್ಯುನಿಸ್ಟ್ ಬಣ ಒಂದು ಕಡೆ, ಅಮೆರಿಕ ನೇತೃತ್ವದ ಕ್ಯಾಪಿಟಲಿಸ್ಟ್ ಬಣ ಇನ್ನೊಂದು ಕಡೆ. ಹೀಗೆ ಇಡೀ ವಿಶ್ವವು ಎರಡು ಬಣಗಳಾಗಿ, ಎರಡು ಗುಂಪಾಗಿ ವಿಭಜಿಸಲ್ಪಟ್ಟದನ್ನು ನಾವು ನೋಡಿದ್ದೇವೆ. ಇದು ಅಂತಿಮವಾಗಿ ಶೀತಲ ಸಮರಕ್ಕೆ ಕಾರಣವಾದುದನ್ನು ನಾವು ಗಮನಿಸಬಹುದಾಗಿದೆ. ಆದರೆ ಇಂದು ವಿಶ್ವವು ಕೇವಲ ಎರಡು ಶಕ್ತ ರಾಷ್ಟ್ರಗಳ ಒಂದು ಸಮೂಹವಾಗಿ ಉಳಿಯದೆ ಮಲ್ಟಿಪೋಲಾರ್, ದ್ವಿಧ್ರುವತ್ವದಿಂದ ಬಹುಧ್ರುವತ್ವದ ಕಡೆಗೆ ತಿರುಗಿರುವುದನ್ನು ನಾವು ನೋಡಬಹುದಾಗಿದೆ. ಬಹಳ ಪ್ರಮುಖವಾದ ಒಂದು ಬೆಳವಣಿಗೆ ಅಂದರೆ ಈ ಸಂದರ್ಭದ, ಈ ಕಾಲಘಟ್ಟದಲ್ಲಿ ಹ್ಯಾನ್ಸ್ ಮಾರ್ಗೆಂಟರ್ ಅವರು ಪ್ರತಿಪಾದಿಸಿರುವ ವಾಸ್ತವವಾದಿ ಸಿದ್ಧಾಂತ. ವಿಶ್ವದ ರಾಷ್ಟ್ರಗಳು ಯಾವುದೇ ಮುಖವಾಡವನ್ನು ಧರಿಸಿದರೂ ಕೂಡ ಆ ರಾಷ್ಟ್ರಗಳ ಅಂತಿಮ ಗುರಿ, ಅಂತಿಮ ಉದ್ದೇಶ ತನ್ನ ರಾಷ್ಟ್ರದ ಶಕ್ತಿಯನ್ನು, ತನ್ನ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಅಭಿವೃದ್ಧಿಪಡಿಸಿಕೊಳ್ಳುವುದೇ ಆಗಿದೆ. ಆದ್ದರಿಂದ ಅಂತಾರಾಷ್ಟ್ರೀಯ ಸಂಬಂಧಗಳ ಸ್ವಭಾವದಲ್ಲಿ ಈ ಪ್ರಮುಖ ಅಂಶವನ್ನು ನಾವು ಗಮನಿಸಲೇಬೇಕಾಗುತ್ತದೆ. ಐದನೆಯ ಪ್ರಮುಖವಾದ ಅಂಶವೆಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಅಂತಾರಾಷ್ಟ್ರೀಯ ರಾಜಕೀಯ. Many a time these two terms are used interchangeably, international relations and international politics. But the term international politics and international relations have distinct meanings. The term international politics is narrower in scope than that of the international relations. International politics is only a part of the study of international relations. ಅನೇಕ ಸಂದರ್ಭಗಳಲ್ಲಿ ಅನೇಕ ಚಿಂತಕರು ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಅಂತಾರಾಷ್ಟ್ರೀಯ ರಾಜಕೀಯವನ್ನು ಒಂದೇ ಅರ್ಥದಲ್ಲಿ ಬಳಸುತ್ತಾರೆ. ಆದರೆ ವಾಸ್ತವವಾಗಿ ಇವು ಎರಡೂ ಕೂಡ ಭಿನ್ನವಾದ ಅರ್ಥವನ್ನು ಹೊಂದಿರುವ ಕಾನ್ಸೆಪ್ಟ್ ಆಗಿರುತ್ತದೆ. ಅಂತಾರಾಷ್ಟ್ರೀಯ ರಾಜಕೀಯವು ಅಂತಾರಾಷ್ಟ್ರೀಯ ಸಂಬಂಧಗಳಿಗಿಂತ ಕಿರಿದಾದ ಅರ್ಥವ್ಯಾಪ್ತಿಯನ್ನು ಹೊಂದಿದೆ. ಅಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯಾಪ್ತಿ ವಿಶಾಲವಾಗಿದ್ದು ಅಂತಾರಾಷ್ಟ್ರೀಯ ರಾಜಕೀಯದ ವ್ಯಾಪ್ತಿ ಸಂಕುಚಿತವಾಗಿದೆ. ಅಂತಾರಾಷ್ಟ್ರೀಯ ರಾಜಕೀಯವು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ಒಂದು ಭಾಗ ಮಾತ್ರ, ಅದು ಪೂರ್ಣವಾದ ಪರಿಕಲ್ಪನೆ ಅಲ್ಲ. ಆದ್ದರಿಂದ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಅಂತಾರಾಷ್ಟ್ರೀಯ ರಾಜಕೀಯ ಎನ್ನುವ ಪರಿಕಲ್ಪನೆಗಳು ಎರಡು ವಿಭಿನ್ನವಾದ ಪರಿಕಲ್ಪನೆಗಳಾಗಿವೆ. ಇದು ಅಂತಾರಾಷ್ಟ್ರೀಯ ಸಂಬಂಧಗಳ ಅರ್ಥ, ವ್ಯಾಖ್ಯೆಗಳು ಮತ್ತು ಸ್ವಭಾವಕ್ಕೆ ಸಂಬಂಧಪಟ್ಟಿದೆ. ಮುಂದಿನ ವಿಡಿಯೋ ತರಗತಿಯಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯಾಪ್ತಿ, ದ ಸ್ಕೋಪ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅದನ್ನು ನಿಮಗೆ ನಾನು ವಿವರಿಸಲಿಕ್ಕಿದ್ದೇನೆ. ಇಂದಿಗೆ ಇಷ್ಟು ವಿಚಾರಗಳೊಂದಿಗೆ ಇಂದಿನ ತರಗತಿಯನ್ನು ಮುಗಿಸೋಣ. ನಮಸ್ಕಾರ.